ಬರೋಬ್ಬರಿ 111 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನು ಪಡೆದುಕೊಂಡಿದೆ. ಸರ್ಕಾರ ರಚನೆಗೆ 7 ನಂಬರ್ ಮಾತ್ರ ಬಾಕಿ ಉಳ್ಕೊಂಡಿದೆ. ಟಿವಿಕೆ ಮಾಸ್ಟರ್ ಸ್ಟ್ರೋಕ್ಗೆ ಡಿಎಂಕೆ ಕೋಟೆ ಒಡಿಸ್. ತಮಿಳುನಾಡಿನಲ್ಲಿ ವಿಜಯ್ ಹೆಬ್ಬಾರಕ್ಕೆ ಡಿಎಂಕೆ ಸುಸ್ತು. 111 now. 111 111 ಜಸ್ಟ್ 52 ಕ್ಷೇತ್ರಗಳಲ್ಲಿ ಮಾತ್ರ ಡಿಎಂಕೆ ಮುನ್ನಡೆ. ಸರಳ ಬಹುಮತದ ಕಡೆಗೆ ಸಾಗ್ತಾ ಇದೆ ಟಿವಿಕೆ. ಈಗ ತಾನೇ ಮಾತಾಡ್ತಾ ಇದ್ದೆ ನಾನು ರವೀಂದ್ರ ರೇಷ್ಮೆ ಸರ್ ಜೊತೆಗೆ. ಅವ್ರು ಅದೇ ಮಾತು ಹೇಳ್ತಾ ಇದ್ರು, ಸರಳ ಬಹುಮತದ ಎಲ್ಲ ಟ್ರೆಂಡ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಫ್ಕೋರ್ಸ್ ಸರ್, ನೀವು ಹೇಳ್ದಂಗೆ ಆಗ್ತಾ ಇದೆ. ಆಲ್ಮೋಸ್ಟ್ 111 ಕಡೆಗೆ ಬಂದು ನಿಂತ್ಕೊಂಡಿದೆ. ಲೋಹಿತ್ ಬಿಜೆಪಿ ವಕ್ತಾರರು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ವೆರಿ ಲವ್ಲಿ ವಾಮ್ ವೆಲ್ಕಮ್ ಟು ಯು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ರಘು ದೊಡ್ಡೇರಿ ಇವಾಗ ಮಾತಾಡಿ, ಹೇಳಿ. ಇಲ್ಲ, ನಾನು ಆ್ಯಕ್ಚುಲಿ ನನಗೂ ಸರ್ಪ್ರೈಸ್ ಇದೆ. ನಾನು ತಮಿಳ್ನಾಡಿನ ಇನ್ಚಾರ್ಜ್ ಇದ್ದೆ, ಒಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇನ್ಚಾರ್ಜ್ ಇದ್ದೆ. ಮತ್ತು ಕನ್ಯಾಕುಮಾರಿ ಟು ಚೆನ್ನೈವರೆಗೂ ನಾನು ಟ್ರಾವೆಲ್ ಮಾಡಿದ್ದೆ. ನಾನು ಪ್ರತಿ ಬಾರಿ ಕಾರ್ಯಕ್ರಮ ಆಲ್ಮೋಸ್ಟ್ ವಿಜಯ್ ಅವರು ತುಂಬ ಟ್ರಾವೆಲ್ ಮಾಡ್ತಾಯಿದ್ರು. ನಾನು ನೋಡಿದಾಗ ಜನಗಳು ಆಲ್ಮೋಸ್ಟ್ ಯುವಕರು ತುಂಬ ಜನ ಬರ್ತಾಯಿದ್ರು. ಅಂದರೆ ಬಿಸಿಲಲ್ಲೂ ಕೂಡ ಕಾಯ್ತಾ ಇದ್ದದನ್ನು ನೋಡಿದ್ದೇನೆ, ಹೆಣ್ಮಕ್ಳುಗಳು ಕಾಯ್ತಿದ್ದನ್ನು ನೋಡಿದ್ದೆ. ನಾನೇನು ಅಂದ್ಕೊಂಡೆ, ಇನಿಷಿಯಲ್ ಟ್ರೆಂಡ್ ಗೊತ್ತಿಲ್ಲ ಆಲ್ಮೋಸ್ಟು 10 o'clock ಅಂದರೆ ಒಂದು ಲೆವೆಲಲ್ಲಿ ಇದು ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ. ಬಟ್ ಇನ್ನು ನಾನು ಮಾರ್ಜಿನ್ ಮೋಸ್ಟ್ಲಿ ಅದು ಕಮ್ಮಿ ಆಗ್ಬೋದು, ಹಂಗೆ ಥರ ಕಾಣ್ತಾ ಇದೆ ನನಗೆ. ಬಟ್ ಟಿವಿಕೆ ವಿಜಯ್ ಅವರು ಏನು ಹೇಳ್ತಿದ್ದಾರೆ, ಅವರು ನಮ್ಮ ಸರ್ ಹೇಳಿದಾಗೆ ಅವರ ಇದನ್ನೇನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಆ ಕಾನ್ಸ್ಟಿಟ್ಯೂಷನಲ್ ಅಂಶಗಳನ್ನೇ ಇಟ್ಕೊಂಡು ಅವರು ಚುನಾವಣೆಗೆ ಬಂದಿದ್ದು. ಹಾಗಾಗಿ ಈಗ ನಾವು DMK ಆಯ್ತು 52 ಗೆದ್ದಿದ್ದೇವೆ. ಇನ್ನೊಂದು 1 hourನಲ್ಲಿ ಆಲ್ಮೋಸ್ಟ್ ಬಹುತೇಕ ರಿಸಲ್ಟ್ 118 ಬರ್ತೀರಿ ಇನ್ನು 1 ಅವರಲ್ಲಿ DMK. ಅಲ್ಲ, ನಾನು ಬರ್ತೀನಿ ಅಂತ ಹೇಳ್ತಿಲ್ಲ. ಈಗ ಜನ ಕೊಡ್ತಕ್ಕಂಥ ಮ್ಯಾಂಡೇಟನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ ಕೇವಲ 2 ಸ್ಥಾನದಲ್ಲಿದೆ, ನಾವು 28 ಸ್ಥಾನಗಳಲ್ಲಿ ನಾವು ನಿಂತಿದ್ವಿ, 2 ಸ್ಥಾನದಲ್ಲಿ ಬರ್ತಿದೆ. ಬಟ್ ಜನತೆ ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕಾಗ್ತದೆ. ಬಟ್ ಈಗಲಿನ ನಾವು ವಿಜಯ್ ಅವರು ಸ್ಟಾರ್ಟಪ್ ಪಾರ್ಟಿ ಅಂತ ಹೇಳಿದ್ರು. ಅವರು ಜನರನ್ನ ಒಂದು ಇದನ್ನು ನಾನು ನೋಡಿದ್ದೆ. ಯಾಕೆಂದರೆ ನಾನು ತಮಿಳ್ನಾಡಿನ ಇನ್ಚಾರ್ಜ್ ಇದ್ದರೆ ನಾನು ನೋಡ್ತಾ ಇದ್ದೆ. ನಾನು ಪ್ರತಿ ಇದರಲ್ಲೂ ಕೂಡ ಅವರು ಏರ್ಪೋರ್ಟಿಂದ ಇಳಿದು ಹೋಗ್ತಾರೆ ಅಂತಂದರೆ ಎಂಟೈರ್ ಸ್ಟ್ರೆಚ್ಚಲ್ಲಿ ಬಿಸಿಲಿನಲ್ಲಿ ನಿಂತಿದ್ದಂಥ ಹೆಣ್ಮಕ್ಳು ಮತ್ತು ಯುವಕರು ಬಿಸಿಲಿನಲ್ಲಿ ನಿಂತಿದ್ದನ್ನು ನೋಡಿದ್ದೇನೆ ನಾನು. ಬಟ್ ನಾನೇನು ಅಂದ್ಕೊಂಡೆ, ಜನರು ಅವರ ವೈಯಕ್ತಿಕವಾಗಿ ಅವರೇನೋ ಸ್ಟಾರ್ ಡಾಮಿಂದ ಬಂದು ನೋಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ಬಟ್ ಅದು ಈಗ ನಾನು ಒಂದು ಇನ್ಚಾರ್ಜ್ ಇದ್ದಂಥ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಕಾಂಗ್ರೆಸ್ಸು ಮತ್ತು DMK ಇದ್ದಿದ್ದು. ಬಟ್ ಅಲ್ಲಿ ಟಿವಿಕೆ ಅಲ್ಲಿ 2300 ಲೀಡಲ್ಲಿದೆ. ಅಂದರೆ ಟಿವಿಕೆ ಲೆಕ್ಕದಲ್ಲೇ ಇಲ್ಲದಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಟಿವಿಕೆ ಲೀಡಲ್ಲಿ 2300 ಲೀಡ್ ಇದೆ ಅಂತಂದರೆ ದಿಸ್ ಇಸ್ ರಿಯಲಿ ಸರ್ಪ್ರೈಸ್. ಜನತೆ ಐ ಥಿಂಕ್ ಯಾವ ಕ್ಷೇತ್ರಕ್ಕೆ ಇನ್ಚಾರ್ಜ್ ಆಗಿದೆ? ಸಂಕರನ್ ಕೊಯ್ಲ್ ಅಂತ ಹೇಳಿ ತೂತುಕುಡಿ ಜಿಲ್ಲೆನಲ್ಲಿ. ಅಲ್ಲೇನೇ ಈಗ ಟಿವಿಕೆ 2000 ನಾವು ಅಲ್ಲಿ ಟಿವಿಕೆ ಕನ್ಸಿಡರೇ ಮಾಡಿರಲಿಲ್ಲ ನಾವು. ಟಿವಿಕೆ ನಾವು ಮತ್ತೆ ADMK ಮಾತ್ರ ಲೀಡ್ ಅಂತ ಅನ್ಕೊಂಡಿದ್ವಿ, ಅಂದರೆ ಕಂಪ್ಲೀಟ್ ಅನ್ಕೊಂಡಿದ್ವಿ. ಬಟ್ ಅದು ನೋಡಿದ್ರೆ ಅದು 2300 ಲೀಡ್ ಆಸ್ ಆಫ್ ನಾವು ತೋರಿಸ್ತಾ ಇದೆ. ಬಟ್ ಒಂದಷ್ಟು ಕಾನ್ಸ್ಟಿಟ್ಯೂನ್ಸಿಲಿ 111 ಅಂತಂದರೆ ಆಲ್ಮೋಸ್ಟ್ ಬಹುತೇಕ ಒಂದು 50% ಫಿಕ್ಸ್ ಆಗಿದೆ. ಅದು ನಂಬರ್ಗಳು ಈಗ ತುಂಬ ಬದಲಾವಣೆಗಳಾಗ್ತದೆ ಅಂತ ಕಾಣಿಸೋದಿಲ್ಲ. ಈಗ ನಮ್ಮ ಓವರ್ ಟ್ರೆಂಡ್ ಏನಿದೆ, ಜನತೆ ಕೊಡ್ತಕ್ಕಂಥ ತೀರ್ಮಾನವನ್ನು ಐ ಥಿಂಕ್ ಅವರು ಹೊಸ ಸ್ಟಾರ್ಟಪ್ ಕಂಪ್ನಿ ಅಥವಾ ಸ್ಟಾರ್ಟಪ್ ಪಾರ್ಟಿ ರೀತಿ ಒಂದು ಹೊಸ ಆಲೋಚನೆ ಕೊಟ್ಟು ಹೊಸ ಪಕ್ಷ 2 ಪಕ್ಷಗಳಿಗೆ ಬಿಟ್ಟು ಒಂದು ಆಲ್ಟರ್ನೇಟಿವ್ ಒಂದು ಪಕ್ಷದ ನಾಯಕನನ್ನು ಸೃಷ್ಟಿ ಮಾಡೋಣ ಅಂತ ಹೇಳಿ ಜನತೆ ತೀರ್ಮಾನ ಮಾಡಿದಾಗ ಐ ಥಿಂಕ್ ಮೂವ್ ಆಗಿದೆ. ಬಟ್ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ನಾವು 2 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ದೇವೆ. ನಾವು 2 ಕ್ಷೇತ್ರವನ್ನು ಗೆಲ್ತೇವೆ. ಮೊದಲೇ ಹೇಳಿದ್ವಿ ನಾವು ಗೆದ್ದೇವೆ ಅಂತೇಳಿ. ಇನ್ನು ಪಶ್ಚಿಮ ಬಂಗಾಳದ ವಿಚಾರದಲ್ಲೂ ನಾವು ಅಸ್ಸಾಂ ಆಲ್ರೆಡಿ ಒಂದು ಫಿಕ್ಸ್ ಇತ್ತು. ನಮ್ಮ ಎಕ್ಸಿಟ್ ಪೋಲ್ಗಳಲ್ಲೂ ಕೇಳಿದ್ರು, ಎಕ್ಸಿಟ್ ಪೋಲ್ನಲ್ಲೂ BJP ಬರ್ತದೆ ಅಂತೇಳಿ. ಈಗ ಇದರಲ್ಲಿ ನೋಡಿದ್ರೆ ನೀವು ಪುದುಚೇರಿನಲ್ಲಿ ಅಲ್ಲಿ BJP ನಾಟ್ ಲೀಡಿಂಗ್. ಕೇರಳದಲ್ಲಿ ನಾವು ಲೀಡಿಂಗ್ ಇದ್ದೇವೆ. ನಾವು ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಿದ್ದೇವೆ. 77+. ನಾವು ಆಲ್ರೆಡಿ ಆಲ್ಮೋಸ್ಟ್ ಒಂದು 75 to 80 ಆ ರೇಂಜಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಅದು ನಮಗೆ ಇದೆ. ಬಟ್ ನಮ್ಮ ಹಿನ್ನಡೆ ಕಾಣ್ತಾ ಇರ್ತಕ್ಕಂಥದ್ದು DMK ಡಾಮಿನೇಟೆಡ್ ತಮಿಳ್ನಾಡು. DMK ಮತ್ತು ಕಾಂಗ್ರೆಸ್ 27 ಪಕ್ಷಗಳು ಜೊತೆ ಸೇರಿ ನಾವು ಎಲೆಕ್ಷನನ್ನು ನಿಂತಿದ್ವಿ. ನಾವು 27 ಪಕ್ಷ. ಸೊ ನಾವೊಂದು ಫ್ಲಾಗ್ ಹಾಕೊಂಡು ಹೋಗ್ಬೇಕಾದ್ರೆ ನಾವು 27 ಪಕ್ಷದ ಫ್ಲಾಗ್ ಹಾಕ್ಕೊಂಡು ಕ್ಯಾಂಪೇನ್ಗೆ ಹೋಗ್ತಾ ಇದ್ವಿ. ಸೊ ಆ ರೀತಿ. ಬಟ್ ತಮಿಳ್ನಾಡಿನ ಜನತೆ ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡ್ದಂಗೆ ಕಾಣ್ತಾ ಇದೆ. ಐ ಥಿಂಕ್ ಹೇಗೆ ಆಂಧ್ರದಲ್ಲಿ NTR ಅವರು ಮತ್ತು ಇಲ್ಲಿ MGR ಅವರು ಏನು ಹೊಸ ಸೃಷ್ಟಿಯನ್ನು ಒಂದು ಸ್ಟಾರ್ ಡಾಮ್ ಇದನ್ನು ಬಂದು ಒಂದು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದು. ಹಾಗಾಗಿ ಐ ಥಿಂಕ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು.